ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ HSTR ಸಾಮಾನ್ಯ ಪತ್ರಿಕೆ ಜಿಕೆಯಲ್ಲಿ ಏನು 25 ಮಾರ್ಕ್ಸ್ ಜಿಕೆ ಕೇಳ್ತಾರೆ ಆ ಒಂದು ಜಿಕೆಗೆ ಸಂಬಂಧಪಟ್ಟಂತಹ ಖನಿಜ ಮತ್ತು ಅದಿರಗಳು ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೆ ಪೂರ್ವಸಿದ್ಧತೆ ಮಾಡ್ತಾಯಿದ್ದಾರೆ ಅವರು ಈ ಒಂದು ಸಾಮಾನ್ಯ ಪತ್ರಿಕೆಗೆ ಸಂಬಂಧಪಟ್ಟಂತಹ ಈ ಒಂದು ಕ್ಲಾಸು ನೋಡ್ಕೊಳ್ಳಿ. ಅದರಲ್ಲಿ ಜಿಕೆಗೆ ಸಂಬಂಧಪಟ್ಟಂತಹ ಟಾಪಿಕ್ ಇದು. ಹಾಗೆ GPSTR PSTR ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಗಳು ಕೂಡ ಈ ಒಂದು ಟಾಪಿಕ್ಕು ಹೆಲ್ಪ್ ಆಗ್ತೈತೆ. ಇಲ್ಲಿ ಖನಿಜ ಮತ್ತು ಲವಣ, ಖನಿಜ ಮತ್ತು ಅದಿರುಗಳು ಈ ಒಂದು ವಿಷಯದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಹಾಗಾದರೆ ಖನಿಜ ಎಂದರೇನು ಅಂತಂದರೆ, ಖನಿಜವು ನಿರ್ದಿಷ್ಟ ರಾಸಾಯನಿಕ ಸಂಯೋಜನೆ ಮತ್ತು ಸ್ಫಟಿಕ ರಚನೆಯನ್ನು ಹೊಂದಿರುವಂತಹ ನೈಸರ್ಗಿಕವಾಗಿ ಕಂಡುಬರುವ ಅಜೈವಿಕ ವಸ್ತುವಿಗೆ ನಾವು ಖನಿಜ ಅಂಥೇಳಿ ಕರಿತೀವಿ. ಖನಿಜವು ನಿರ್ದಿಷ್ಟ ರಾಸಾಯನಿಕ ಸಂಯೋಜನೆ ಮತ್ತು ಸ್ಫಟಿಕ ರಚನೆಯನ್ನು ಹೊಂದಿರುವಂತಹ ನೈಸರ್ಗಿಕವಾಗಿ ಕಂಡುಬರುವ ಅಜೈವಿಕ ವಸ್ತುಗಳಿಗೆ ನಾವು ಖನಿಜ ಅಂಥೇಳಿ ಕರಿತೀವಿ. ಹಾಗಾದರೆ ಅದಿರು ಅಂದರೆ ಏನಂದರೆ, ಅದಿರು ಅನ್ನುವುದು ಕೂಡ ಒಂದು ಖನಿಜ. ಇದರಿಂದ ಲೋಹವನ್ನು ಆರ್ಥಿಕವಾಗಿ ಹೊರತೆಗೆಯಬಹುದು. ಖನಿಜವು ನಿರ್ದಿಷ್ಟ ರಾಸಾಯನಿಕ ಸಂಯೋಜನೆ ಮತ್ತು ಸ್ಫಟಿಕ ರಚನೆಯನ್ನು ಹೊಂದಿರುವ ನೈಸರ್ಗಿಕವಾಗಿ ಕಂಡುಬರುವಂತಹ ಅಜೈವಿಕ ವಸ್ತು ಆದರೆ ಅದಿರು ಏನಾಗಿರುತ್ತೆ ಅಂದರೆ ಇದು ಒಂದು ಖನಿಜ ಆಗಿರ್ತೈತೆ. ಇದರಿಂದ ನಾವು ಲೋಹವನ್ನು ಏನು ಮಾಡ್ಬೋದು, ಆರ್ಥಿಕವಾಗಿ ನಾವು ಪಡ್ಕೊಳ್ಬೋದು. ಎಲ್ಲ ಅದಿರುಗಳು ಖನಿಜಗಳಾಗಿವೆ, ಆದರೆ ಎಲ್ಲ ಖನಿಜಗಳು ಅದಿರುಗಳಲ್ಲ. ನೋಡು, ಇಂಪಾರ್ಟೆಂಟ್ ಇದು. ಎಲ್ಲ ಅದಿರುಗಳಂತೇನು ಖನಿಜಗಳು ಅಂತ ಕರಿತೀವಿ, ಆದರೆ ಎಲ್ಲ ಖನಿಜಗಳು ಅದಿರುಗಳಲ್ಲ. ಉದಾಹರಣೆ ಹೇಳಬೇಕಾದ್ರೆ ಪೈರೇಟ್ಸ್ ಒಂದು ಖನಿಜ. ಹಾಗೆ ಪೈರೇಟ್ಸ್ ಅನ್ನೋದೊಂದೇನು ಖನಿಜ, ಆದರೆ ಕಬ್ಬಿಣ ಹೊರತೆಗೆಯುವಿಕೆ ಆರ್ಥಿಕವಲ್ಲದ ಕಾರಣ ಕಬ್ಬಿಣಕ್ಕೆ ಪ್ರಮುಖ ಅದಿರು ಅಲ್ಲ. ನೋಡ್ರಿ, ಎಲ್ಲ ಅದಿರುಗಳು ಏನಾಗಿರ್ತವೆ, ಖನಿಜಗಳಾಗಿರ್ತವೆ, ಆದರೆ ಎಲ್ಲ ಖನಿಜಗಳು ಏನಾಗಿರಲ್ಲ, ಅದಿರುಗಳಾಗಿರಲ್ಲ. ಉದಾಹರಣೆ ಹೇಳಬೇಕಾದ್ರೆ ಪೈರೇಟ್ ಇದು ಒಂದು ಖನಿಜ, ಆದರೆ ಕಬ್ಬಿಣದ ಹೊರತೆಗೆಯುವಿಕೆ ಆರ್ಥಿಕವಲ್ಲದ ಕಾರಣ ಕಬ್ಬಿಣಕ್ಕೆ ಪ್ರಮುಖ ಅದಿರು ಅಲ್ಲ ಅಂತೇಳಿ ನಾವು ಇದನ್ನು ತಿಳ್ಕೊತೀವಿ. ಮೇಜರ್ ಮಿನರಲ್ಸ್ ಬೆಲ್ಟ್ಸ್ ಇನ್ ಇಂಡಿಯಾ, ಎಲ್ಲೆಲ್ಲಿ ಮುಖ್ಯವಾಗಿ ಖನಿಜಗಳು ಸಿಗ್ತವೆ ಅಂತ ಹೇಳಿ. ನಾರ್ತ್ ಈಸ್ಟರ್ನ್ ಪ್ಲಾಟೆಯು ರೀಜನ್ ಅಂದರೆ ಈಶಾನ್ಯ ಪ್ರಸ್ಥಭೂಮಿ ಪ್ರದೇಶದಲ್ಲಿ, ಜಾರ್ಖಂಡ್, ಒಡಿಸ್ಸಾ, ಛತ್ತೀಸ್ಗಢ ಅಂತ ಕರಿತೀವಿ. ಐರನ್, ಕೋಲ್, ಮ್ಯಾಗ್ನೀಸ್ ಎಲ್ಲೆಲ್ಲಿ ಸಿಗ್ತದೆ ಇದು, ಜಾರ್ಖಂಡ್, ಒಡಿಸ್ಸಾ ಮತ್ತು ಛತ್ತೀಸ್ಗಢದಲ್ಲಿ ಐರನ್, ಕೋಲ್, ಮ್ಯಾಗ್ನೀಸ್ಗಳು ಸಿಗ್ತವೆ. ಹಾಗೆ ಸೌತ್ ವೆಸ್ಟರ್ನ್ ಪಟೇಲು ಪ್ರಸ್ಥಭೂಮಿ ರೀಜನ್ಸ್. ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ HSTR PSTR GPSTR ಆಲ್ ಕಾಂಪಿಟೇಟಿವ್ಗೆ ಸಂಬಂಧಪಟ್ಟಂತಹ GK ಕ್ಲಾಸನ್ನು ನಾನು ಮಾಡ್ತಾಯಿದ್ದೀನಿ. ಯಾರೆಲ್ಲ ಈ ಒಂದು ಎಕ್ಸಾಮ್ಗಳಿಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀರೋ ಅವರು ಈ ತರಗತಿಯನ್ನು ಬಳಸ್ಕೊಳ್ಳಿ. GPSTRಗೆ ಮತ್ತು HSTRಗೆ PSTRಗೆ ಸಾಮಾನ್ಯ ಪತ್ರಿಕೆ ಅಂಥೇಳಿ ಕಾಮನ್ ಆಗಿರುತ್ತೆ. ನಮ್ಮ ಇತರ ಪೇಪರ್ ಜೊತೆಗೆ ಈ ಒಂದು ಸಾಮಾನ್ಯ ಪತ್ರಿಕೆ ಇರುತ್ತೆ. ಸಾಮಾನ್ಯ ಪತ್ರಿಕೆಯಲ್ಲಿ ಮತ್ತು GK 25 ಮಾರ್ಕ್ಸ್ ಇರ್ತೈತೆ ನಮ್ಮ GPS ಇದು HSTRಗೆ. ಅದಕ್ಕೋಸ್ಕರ GKಗೆ ಸಂಬಂಧಪಟ್ಟಂಥ ಕ್ಲಾಸನ್ನು ಕೂಡ ನಾನು ಮಾಡ್ತಾಯಿದ್ದೀನಿ. ಹಾಗಾಗಿ ಯಾರೆಲ್ಲ ಈ ಒಂದು ಎಕ್ಸಾಮ್ಗಳಿಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದಾರೆ ಅವರು ಈ ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯಲ್ಲಿ ಖನಿಜ ಮತ್ತು ಅದಿರುಗಳು ಈ ಒಂದು ವಿಷಯದ ಮೇಲೆ ಈ ತರಗತಿಯನ್ನು ನೋಡೋಣ. ಹಾಗಾದರೆ ಖನಿಜ ಅಂದ್ರೇನು ಅಂತಂದರೆ, ಖನಿಜವು ನಿರ್ದಿಷ್ಟ ರಾಸಾಯನಿಕ ಸಂಯೋಜನೆ ಮತ್ತು ಸ್ಫಟಿಕ ರಚನೆಯನ್ನು ಹೊಂದಿರುವಂತಹ ನೈಸರ್ಗಿಕವಾಗಿ ಕಂಡುಬರುವಂತಹ ಅಜೈವಿಕ ವಸ್ತುವಿಗೆ ಏನಂತೀವಿ ಖನಿಜ ಅಂತೇಳಿ ಕರಿತೀವಿ. ಇದೇನು ಮಾಡ್ತದೆ, ನಿರ್ದಿಷ್ಟ ರಾಸಾಯನಿಕ ಸಂಯೋಜನೆ ಮತ್ತು ಸ್ಫಟಿಕ ರಚನೆಯನ್ನು ಹೊಂದಿರುವಂತಹ ನೈಸರ್ಗಿಕವಾಗಿ ಕಂಡುಬರುವ ಅಜೈವಿಕ ವಸ್ತುವಿಗೆ ಏನಂತೀವಿ ಖನಿಜ ಅಂಥೇಳಿ ಕರಿತೀವಿ. ಈಗ ಅದಿರು ಒಂದು ಖನಿಜವಾಗಿದ್ದು ಇದರಿಂದ ಲೋಹವನ್ನು ಆರ್ಥಿಕವಾಗಿ ಹೊರತೆಗೆಯಬಹುದು. ಅದಿರು ಅನ್ನೋದು ಒಂದು ಖನಿಜವಾಗಿದ್ದು ಇದರಿಂದ ಲೋಹವನ್ನು ನಾವು ಆರ್ಥಿಕವಾಗಿ ಹೊರತೆಗೆಯಬಹುದು. ಎಲ್ಲ ಅದಿರುಗಳು ಖನಿಜಗಳಾಗಿವೆ, ಆದರೆ ಎಲ್ಲ ಖನಿಜಗಳು ಅದಿರುಗಳಲ್ಲ. ಇಂಪಾರ್ಟೆಂಟ್ ಇದು. ಎಲ್ಲ ಅದಿರುಗಳೇನಾಗಿರ್ತವೆ, ಖನಿಜಗಳಾಗಿರ್ತವೆ. ಖನಿಜಗಳಿಂದಲೇ ಅದಿರುಗಳನ್ನು ಮಾಡಿರ್ತಾರೆ. ಆದರೆ
ಎಲ್ಲ ಖನಿಜಗಳು ಅದಿರಗಳಲ್ಲ. ಎಲ್ಲ ಖನಿಜಗಳಿಂದ ನಾವು ಅದಿರನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆ ಹೇಳಬೇಕಾದರೆ ಪೈರೈಟ್ ಒಂದು ಖನಿಜ, ಆದರೆ ಕಬ್ಬಿಣದ ಹೊರತೆಗೆಯುವಿಕೆಗೆ ಆರ್ಥಿಕವಲ್ಲದ ಕಾರಣ ಕಬ್ಬಿಣಕ್ಕೆ ಪ್ರಮುಖ ಅದಿರು ಅಲ್ಲ ಅಂತೇಳಿ ನಾವು ಹೇಳ್ತೀವಿ. ಮೇಜರ್ ಮಿನರಲ್ ಬೆಲ್ಟ್ಸ್ ಇನ್ ಇಂಡಿಯಾ. ಮೇಜರಾಗಿ ಮಿನರಲ್ ಎಲ್ಲೆಲ್ಲಿ ಸಿಗ್ತವೆ, ಯಾವ ಪ್ಲೇಸಲ್ಲಿ ಹೆಚ್ಚಾಗಿ ಸಿಗ್ತವೆ ಅಂತ ಹೇಳಿ ನೋಡಿರಿ. ನಾರ್ತ್ ಈಸ್ಟರ್ನ್ ಪ್ಲಾಟಿಯೋ ರೀಜನ್ ಅಂದರೆ ಈಶಾನ್ಯ ಪ್ರಸ್ಥಭೂಮಿ ಪ್ರದೇಶದಲ್ಲಿ ಜಾರ್ಖಂಡ್, ಒಡಿಸ್ಸಾ, ಛತ್ತೀಸ್ಗಢ ಇಲ್ಲೇನು ಸಿಗ್ತದೆ, ಐರನ್ನು, ಕೋಲ್, ಮ್ಯಾಗ್ನೀಸ್ ಸಿಗ್ತದೆ. ಈಗ ಸೌತ್ ವೆಸ್ಟರ್ನ್ ಪ್ಲಾಟಿಯೋ ರೀಜನ್ ಅಂದರೆ ನೈಋತ್ಯ ಪ್ರಸ್ಥಭೂಮಿ ಪ್ರದೇಶದಲ್ಲಿ ಏನೇನು ಸಿಗ್ತದೆ, ಕರ್ನಾಟಕ, ಗೋವಾದಲ್ಲಿ ಗೋಲ್ಡ್ ಮತ್ತು ಐರನ್ ಸಿಗ್ತೈತೆ. ಕಬ್ಬಿಣ ಮತ್ತು ಗೋಲ್ಡನಲ್ಲಿ ಬಂಗಾರವನ್ನು ಸಿಗ್ತೈತೆ. ನಾರ್ತ್ ವೆಸ್ಟರ್ನ್ ರೀಜನ್ ವಾಯುವ್ಯ ಪ್ರದೇಶದಲ್ಲಿ ಏನು ಸಿಗ್ತದೆ ಅಂದರೆ ರಾಜಸ್ಥಾನದ ವಾಯುವ್ಯ, ನಾರ್ತ್ ವೆಸ್ಟರ್ನ್ ಅಂದರೆ ವಾಯು ಪ್ರದೇಶದಲ್ಲಿ ಬರುವಂತಹ ರಾಜಸ್ಥಾನದಲ್ಲಿ ಕಾಪರ್, ಜಿಂಕ್, ಲೆಡ್ ಸಿಗ್ತೈತೆ. ಇವು ಎಲ್ಲಿ ಸಿಗ್ತದೆ ಅಂದರೆ ವಾಯುವ್ಯ ಪ್ರದೇಶದಲ್ಲಿ ಸಿಗ್ತದೆ. ಹಾಗೆ ಕರಾವಳಿ ಪ್ರದೇಶದಲ್ಲಿ ಕೋಸ್ಟಲ್ ಬೆಲ್ಟ್ ಇಲ್ಲಿ ಏನು ಸಿಗ್ತದೆ ಇಲ್ಲಿ ಅಂದರೆ ಕರಾವಳಿ ಪ್ರದೇಶವಾದಂತಹ ಕೇರಳ, ತಮಿಳುನಾಡು, ಒಡಿಸ್ಸಾದಲ್ಲಿ ಮೊನಜೈಟ್ ಮತ್ತು ಥೋರಿಯಂ ಸಿಗ್ತದೆ. ಮೊನಜೈಟ್ ಮತ್ತು ಥೋರಿಯಂ ಎಲ್ಲಿ ಸಿಗ್ತದೆ ಅಂದರೆ ಕರಾವಳಿ ಪ್ರದೇಶದಲ್ಲಿ. ಈಗ ಖನಿಜಗಳು ಮತ್ತು ಖನಿಜಗಳಲ್ಲಿ ಬರುವಂತಹ ವಿಧಗಳು. ಐರನ್ ಅಂದರೆ ಕಬ್ಬಿಣದ ವಿಧಗಳು ಯಾವುವು ಅಂದರೆ ಅಲ್ಲಿ ಹೆಮಟೈಟ್ ಬರ್ತೈತೆ, ಮ್ಯಾಗ್ನೆಟೈಟ್ ಬರ್ತೈತೆ. ಒಟ್ಟು 4 ವಿಧಗಳು ಕಂಡುಬರ್ತವೆ ಇಲ್ಲಿ ಐರನ್ದಲ್ಲಿ. ಇಲ್ಲಿ 2 ಕೊಟ್ಟಿದ್ದಾರೆ. ಅಲ್ಯೂಮಿನಿಯಂನಲ್ಲಿ ಬಾಕ್ಸೈಟ್ ಕಂಡುಬರ್ತೈತೆ. ಕಾಪರ್ ಅಂದರೆ ತಾಮ್ರದಲ್ಲಿ ಚಾಲ್ಕೋಪೈರೈಟ್ ಕಂಡುಬರ್ತೈತೆ. ಜಿಂಕಲ್ಲಿ ಜಿಂಕ್ ಬ್ಲೆಂಡೆಡ್ ಕಂಡುಬರ್ತೈತೆ. ಅಂದರೆ ಜಿಂಕ್ ಬ್ಲೆಂಡೆಡ್ ಅನ್ನುವಂಥ ಒಂದು ವಿಧ ಕಂಡುಬರ್ತೈತೆ. ಲೆಡ್ಡಲ್ಲಿ ಗಾಲಿನ ಅನ್ನುವಂಥ ಒಂದು ವಿಧ ಕಂಡುಬರ್ತೈತೆ. ಟಿನ್ನಲ್ಲಿ ಕ್ಯಾಸ್ಟೆರಿಟೈಟ್ ಅನ್ನುವಂಥ ಒಂದು ವಿಧ ಕಂಡುಬರ್ತದೆ. ಹಾಗೆ ಮರ್ಕ್ಯೂರಿಯಲ್ಲಿ ಸಿನ್ನಬಾರ್ ಕಂಡುಬರ್ತೈತೆ. ಸಿಲ್ವರ್ ಅಲ್ಲಿ ಆರ್ಜೆಂಟೈಟ್ ಕಂಡುಬರ್ತೈತೆ. ಗೋಲ್ಡಲ್ಲಿ ನೇಟಿವ್ ಗೋಲ್ಡ್ ಕಂಡುಬರ್ತೈತೆ. ಮ್ಯಾಗ್ನೀಸಲ್ಲಿ ಪ್ಯಾರಲೋಸೈಟ್ ಕಂಡುಬರ್ತೈತೆ. ಕ್ರೋಮಿನಿಯಂನಲ್ಲಿ ಕ್ರೋಮೈಟ್ ಕಂಡುಬರ್ತದೆ. ನಿಕ್ಕಲ್ನಲ್ಲಿ ಪೆಂಟಲ್ ಡೈಟ್ ಕಂಡುಬರ್ತೈತೆ ನೋಡ್ರಲ್ಲಿ. ಮತ್ತು ಯುರೇನಿಯಂನಲ್ಲಿ ಪಿಟ್ಜೆ ಬ್ಲೆಂಡ್ ಕಂಡುಬರ್ತೈತೆ. ಥೋರಿಯಮಲ್ಲಿ ಮೊನೋಜೈಟ್ ಕಂಡುಬರ್ತೈತೆ. ಇವು ಆ ಒಂದು ಖನಿಜಗಳಲ್ಲಿ ಕಂಡುಬರುವಂಥ ವಿಧಗಳಾಗಿರ್ತವೆ. ಮಿನರಲ್ ಯೂಸ್ ನಾವು ಯಾವ್ಯಾವುದರಲ್ಲಿ ಈ ಒಂದು ಖನಿಜಗಳನ್ನು ಬಳಸ್ತೀವಿ ಅಂತ ಹೇಳ್ರಿ. ಮೈಕಾ ಇದು ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ನಲ್ಲಿ ಬಳಸ್ತೀವಿ. ಲಿಮೋಸ್ಟೋನ್ ಇದು ಸಿಮೆಂಟಲ್ಲಿ ಬಳಸ್ತೀವಿ. ಗಯಸುಮ್ ಇದು ಎಲ್ಲಿ ಬಳಸ್ತಂದರೆ ರಸಗೊಬ್ಬರಗಳು ಮತ್ತು ಪ್ಲಾಸ್ಟರಲ್ಲಿ ಬಳಸ್ತೀವಿ. ಗ್ರಾಫೈಟ್ ಎಲ್ಲಿ ಬಳಸ್ತೀವಿ ಅಂದರೆ ಪೆನ್ಸಿಲ್ ಮತ್ತು ವಿದ್ಯುತ್ ದ್ವಾರಗಳಲ್ಲಿ ನಾವು ಗ್ರಾಫೈಟನ್ನು ಬಳಸ್ತೀವಿ. ಪಾಸ್ಪೋಪೇಟ್ ಅಂದರೆ ಪಾಸ್ಪೇಟ್ ಎಲ್ಲಿ ಬಳಸ್ತೀವಿ ಅಂದರೆ ರಸಗೊಬ್ಬರದಲ್ಲಿ ಪಾಸ್ಪೈಟ್ ಬಳಸ್ತೀವಿ. ಡೊಲೊಮೈಟ್ ಇದು ಎಲ್ಲಿ ಬಳಸ್ತೀವಿ ಅಂದರೆ ಉಕ್ಕಿನ ಉದ್ಯಮದಲ್ಲಿ ಡೊಲೊಮೈಟನ್ನು ಬಳಸ್ತೀವಿ. ಹಾಗಾದರೆ ಲಿಥಿಯಂ ಎಲ್ಲಿ ಬಳಸ್ತೀವಿ ನೋಡಿರಿ. ಲಿಥಿಯಂ ಬ್ಯಾಟ್ರೀಸ್ಗಳಲ್ಲಿ ನಾವು ಬಳಸ್ತೀವಿ. ಕೋಬಾಲ್ಟ್ ಎಲ್ಲಿ ಬಳಸ್ತೀವಿ ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲಿ ಕೋಬಾಲ್ಟ್ ಬಳಸ್ತೀವಿ. ಯಾವುದರಲ್ಲಿ ಯಾವ್ದು ಬಳಸ್ತೀವಿ ಅಂತ ಕೇಳ್ತಾರೆ, ನೆನ್ಪಿಟ್ಕೋಬೇಕು. ಎಲೆಕ್ಟ್ರಾನಿಕ್ಸ್, ಡಿಫೆನ್ಸ್, ರೇರ್ ಅರ್ತ್ ಎಲಿಮೆಂಟ್ಸ್ ಇಲ್ಲಿ ಬಳಸ್ತೀವಿ ಅಂದರೆ ಎಲೆಕ್ಟ್ರಾನಿಕ್ಸ್, ಡಿಫೆನ್ಸ್ ಬಳಸ್ತೀವಿ. ಯುರೇನಿಯಂ ಇಲ್ಲಿ ನ್ಯೂಕ್ಲಿಯರ್ ಎನರ್ಜಿ ಬಳಸ್ತೀವಿ. ಥೋರಿಯಮಲ್ಲಿ ಫ್ಯೂಚರ್ ನ್ಯೂಕ್ಲಿಯರ್ ಫ್ಯೂಲ್ ಬರ್ತದೆ. ಥೋರಿಯಮಲ್ಲಿ ಫ್ಯೂಚರ್ ನ್ಯೂಕ್ಲಿಯರ್ ಫ್ಯೂಲ್ ಕಂಡುಬರ್ತೈತೆ. ಸ್ಟೇಟ್ ವೈಸಲ್ಲಿ ಅಂದರೆ ರಾಜ್ಯ ಮಟ್ಟದಲ್ಲಿ ಕಂಡುಬರುವಂಥ ಆಯಾ ರಾಜ್ಯದಲ್ಲಿ ಏನೇನು ಫೇಮಸ್ ಇದ್ದಾವೆ ಖನಿಜಗಳು ಅಂತ ನೋಡಿರಿ. ಒಡಿಸ್ಸಾದಲ್ಲಿ ಐರನ್ ಫೇಮಸ್ಸು, ಬಾಕ್ಸೈಟು, ಕ್ರೋಮೈಟ್ ಇವು 3 ಏನಿದ್ದಾವೆ ಒಡಿಸ್ಸಾದಲ್ಲಿ ಫೇಮಸ್ ಇದ್ದಾವೆ. ಜಾರ್ಖಂಡ್ನಲ್ಲಿ ಕೋಲ್ ಮತ್ತು ಐರನ್,
ಛತ್ತೀಸ್ಗಢದಲ್ಲಿ ಐರನ್ ಮತ್ತು ಟಿನ್, ರಾಜಸ್ಥಾನದಲ್ಲಿ ಜಿಂಕ್ ಮತ್ತು ಕಾಪರ್, ಕರ್ನಾಟಕದಲ್ಲಿ ಏನು ಫೇಮಸ್ ಅಂದರೆ ಗೋಲ್ಡ್ ಮತ್ತು ಐರನ್, ಕಬ್ಬಿಣ ಮತ್ತು ಚಿನ್ನಕ್ಕೆ ಹೆಚ್ಚು ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಇದು ಆಂಧ್ರ ಪ್ರದೇಶ ಮೈಕಾ ಮತ್ತು ಬೈರೈಟೈಸ್, ಕೇರಳ ಮೊನೋಜೈಟ್, ಥೋರಿಯಂ, ಹಾಗೆ ಗೋವಾ ಐರನ್ ಹೊರೆ. ಈ ಒಂದು ಖನಿಜಗಳು ಅಲ್ಲಿ ವಿಶೇಷವಾಗಿ ಕಂಡುಬರ್ತವೆ. ಈಗ ಖನಿಜ ಸಂಪನ್ಮೂಲಗಳ ವಿಧಗಳು. ಖನಿಜ ಸಂಪನ್ಮೂಲಗಳನ್ನು ಸಾಮಾನ್ಯವಾಗಿ ಲೋಹೀಯತೆ, ಬಳಕೆ ಮತ್ತು ಶಕ್ತಿ ಉತ್ಪಾದನೆ ಆಧಾರದ ಮೇಲೆ ವಿಂಗಡಿಸಲಾಗಿದೆ. ಲೋಹೀಯ ಖನಿಜಗಳು 2 ವಿಧಗಳಾಗಿವೆ. ಒಂದು ಫೆರಸ್ ಖನಿಜಗಳು, ಇನ್ನೊಂದು ನಾನ್ ಫೆರಸ್ ಖನಿಜಗಳಂತ 2 ವಿಧಗಳನ್ನು ಮಾಡ್ತೀವಿ. ಈಗ ಲೋಹೀಯ ಖನಿಜಗಳು, ಲೋಹಗಳನ್ನು ಪಡೆಯಲು ಉಪಯೋಗವಂಥ ಖನಿಜಗಳು ಏನಂತ ನಾವು ಲೋಹೀಯ ಖನಿಜಗಳು ಅಂತೇಳಿ ಕರಿತೀವಿ. ಇಲ್ಲಿ ಫೆರಸ್ ಲೋಹೀಯ ಖನಿಜಗಳು ಕಬ್ಬಿಣ ಹೊಂದಿರುವಂತಹ ಖನಿಜಗಳು. ಯಾವ್ಯಾವು ಫೆರಸ್ ಲೋಹೀಯ ಖನಿಜಗಳು ಅಥವಾ ಕಬ್ಬಿಣ ಹೊಂದಿರುವ ಖನಿಜಗಳು ಅಂತಂದರೆ ಕಬ್ಬಿಣ ಆಗಿರ್ಬೋದು, ಮ್ಯಾಗ್ನೀಸ್, ಕ್ರೋಮಿಯಂ ಮತ್ತು ಇಷ್ಟು 3 ಏನು ಮಾಡ್ತಾವೆ ಅಂದರೆ ಫೆರಸ್ ಲೋಹೀಯ ಖನಿಜಗಳು ಅಂದರೆ ಕಬ್ಬಿಣ ಹೊಂದಿರುವಂತಹ ಖನಿಜಗಳಾಗಿರ್ತವೆ. ಉದಾಹರಣೆಗೆ ಹೆಮಟೈಟ್, ಮ್ಯಾಗ್ನೆಟೈಟ್. ಈ ಲೋಹಗಳು ಸಾಮಾನ್ಯವಾಗಿ ಅಗ್ನಿ ಮತ್ತು ಮೆಟಾಮಾರ್ಫಿಕ್ ಬಂಡೆಗಳಲ್ಲಿ ಕಂಡುಬರ್ತವೆ. ಯಾವು ಹೆಮಟೈಟ್ ಮತ್ತು ಮ್ಯಾಗ್ನೆಟೈಟ್. ಇವುಗಳನ್ನು ಗಣಿಗಾರಿಕೆ ಮತ್ತು ಶುದ್ಧೀಕರಣ ಪ್ರಕ್ರಿಯೆಗಳ ಮೂಲಕ ಏನು ಮಾಡ್ತೀವಿ ಹೊರತೆಗಿತೀವಿ. ಫೆರಸ್ ಲೋಹಗಳು ಬಲವಾದ ಮತ್ತು ಬಾಳಿಕೆ ಬರುವಂಥವುಗಳಾಗಿರ್ತವೆ. ಇದು ನಿರ್ಮಾಣ ಉತ್ಪಾದನೆ ಮತ್ತು ಇಂಜಿನಿಯರಿಂಗ್ ಪ್ರದೇಶಗಳಲ್ಲಿ ಬಳಸಲು ಏನಾಗಿದೆ ಸೂಕ್ತವಾಗಿದೆ. ಫೆರಸ್ ಲೋಹದ ಗುಣಲಕ್ಷಣಗಳನ್ನು ಗಾಳಿ ಟರ್ಬೈನ್ಗಳು ಮತ್ತು ಸೌರ ಫಲಕಗಳಂತೆ ಶಕ್ತಿ ಉತ್ಪಾದನೆಯಲ್ಲಿ ಏನು ಮಾಡ್ತಾರೆ ಬಳಸ್ತಾರೆ. ಕಬ್ಬಿಣದ ಲೋಹಗಳನ್ನು ಉಪಕರಣಗಳು ಮತ್ತು ಶಸ್ತ್ರಾಸ್ತ್ರಗಳನ್ನು ತಯಾರಿಸಲು ಏನು ಮಾಡ್ತೀವಿ ನಾವು ಬಳಸ್ತೀವಿ. ನಾನ್ ಫೆರಸ್ ಲೋಹೀಯ ಖನಿಜಗಳು ಅಂದರೆ ಕಬ್ಬಿಣವಿಲ್ಲದ ಲೋಹೀಯ ಖನಿಜಗಳು ಅಂತ ಅರ್ಥ. ಇವು ಇಲ್ಲಿ ಅಲ್ಯೂಮಿನಿಯಂ ಬರುತ್ತೆ, ಅಲ್ಯೂಮಿನಿಯಂ ಬಾಕ್ಸೈಟು, ತಾಮ್ರ ಬರುತ್ತೆ, ಜಿಂಕ್ ಸತು ಅಂತೇಳಿ ಕರಿತೀವಿ, ಸೀಸ್ ಅದಕ್ಕೆ ಲೆಡ್ ಅಂತೇಳಿ ಕರಿತೀವಿ, ಟಿನ್ ಅದಕ್ಕೆ ತಾವರ ಅಂತ ಕರಿತೀವಿ. ಇವೆಲ್ಲ ಏನಂದರೆ ಕಬ್ಬಿಣವಲ್ಲದ ಲೋಹೀಯ ಖನಿಜಗಳು. ಉದಾಹರಣೆ ಬಾಕ್ಸೈಟ್ ಮತ್ತು ಚಾಲ್ಕೋಫರೈಟ್. ನಾನ್ ಫೆರಸ್ ಲೋಹಗಳು ಅಥವಾ ಮಿಶ್ರ ಲೋಹಗಳು ಉತ್ತಮ ಪ್ರಮಾಣದಲ್ಲಿ ಕಬ್ಬಿಣವನ್ನು ಹೊಂದಿರುವುದಿಲ್ಲ. ಇವೆಲ್ಲ ಏನಿಲ್ಲ ಸಾಕಷ್ಟು ಪ್ರಮಾಣದಲ್ಲಿ ಕಬ್ಬಿಣದ ಅಂಶ ಇದರಲ್ಲಿ ಇರೋದಿಲ್ಲ. ಫೆರಸ್ ಲೋಹಗಳಿಗಿಂತ ಸಾಮಾನ್ಯವಾಗಿ ಹೆಚ್ಚು ದುಬಾರಿ ಇರ್ತವೆ ಇವು. ನಾನ್ ಫೆರಸ್ ಲೋಹಗಳ ನಿರ್ಮಾಣದಿಂದ ಎಲೆಕ್ಟ್ರಾನಿಕ್ಸ್ ಇತ್ಯಾದಿಗಳು ನೋಡಲು ಅನ್ವಯಗಳಲ್ಲಿ ಏನು ಮಾಡ್ತೀವಿ ನಾವು ಈ ಒಂದು ನಾನ್ ಫೆರಸ್ ಲೋಹೀಯ ಖನಿಜಗಳನ್ನು ನಾವು ಬಳಸ್ತೀವಿ. ಈ ಲೋಹಗಳನ್ನು ಮಿಶ್ರ ಲೋಹಗಳ ಉತ್ಪಾದನೆಯಲ್ಲಿ ಹೆಚ್ಚಾಗಿ ಬಳಸ್ತೀವಿ. ನಾನ್ ಫೆರಸ್ ಲೋಹಗಳನ್ನು ಉಪಕರಣಗಳು ಮತ್ತು ಶಸ್ತ್ರಾಸ್ತ್ರಗಳನ್ನು ತಯಾರಿಸಲು ಬಳಸ್ತೀವಿ. ವಿದ್ಯುತ್ ಘಟಕಗಳಾಗಿರ್ಬೋದು, ಬ್ಯಾಟ್ರಿಗಳಾಗಿರ್ಬೋದು, ವಾಹನ ಭಾಗಗಳ ಉತ್ಪಾದನೆಯಲ್ಲಿಯೂ ಸಹ ಏನು ಮಾಡ್ತೀವಿ ನಾವು ನಾನ್ ಫೆರಸ್ ಅಂದರೆ ಕಬ್ಬಿಣವಲ್ಲದ ಲೋಹೀಯ ವಸ್ತುಗಳನ್ನು ಬಳಸ್ತೀವಿ. ಈ ರೀತಿಯ ಲೋಹಗಳನ್ನು ನಾಣ್ಯಗಳು ಮತ್ತು ಆಭರಣಗಳ ಉತ್ಪಾದನೆಯಲ್ಲಿ ಹೆಚ್ಚಾಗಿ ನಾವು ಈ ಒಂದು ನಾನ್ ಫೆರಸ್ ವಸ್ತುಗಳನ್ನು ಬಳಸ್ತೀವಿ. ಈಗ ಲೋಹೀಯ ಖನಿಜಗಳು ಕಬ್ಬಿಣ, ತಾಮ್ರ, ಸೀಸ, ಸತು ಮುಂತಾದ ಲೋಹೀಯ ಅಂಶಗಳನ್ನು ಒಳಗೊಂಡಿರ್ತದೆ. ಅವು ಸಾಮಾನ್ಯವಾಗಿ ಅಗ್ನಿ ಮತ್ತು ರೂಪಾಂತರ ಶಿಲೆಗಳಲ್ಲಿ ಕಂಡುಬರ್ತವೆ. ಅಲ್ಲದೆ ಅವುಗಳನ್ನು ಗಣಿಗಾರಿಕೆ, ಶುದ್ಧೀಕರಣ ಪ್ರಕ್ರಿಯೆಗಳ ಮೂಲಕ ಏನು ಮಾಡ್ತೀವಿ ನಾವು ಹೊರತೆಗಿತೀವಿ. ಮೆಟಲರ್ಜಿಕಲ್ ವಿಧಾನವನ್ನು ಖನಿಜದಿಂದ ಲೋಹವನ್ನು ಪ್ರತ್ಯೇಕಿಸಲು ಬಳಸ್ತೀವಿ. ಖನಿಜಗಳಿಂದ ಲೋಹವನ್ನು ಪ್ರತ್ಯೇಕಿಸಲು ಬಳಸುವ ವಿಧಾನ ಏನಂದರೆ ಮೆಟಲರ್ಜಿಕಲ್. ಮತ್ತು ನಂತರ ಲೋಹವನ್ನು ಉತ್ಪನ್ನಗಳನ್ನು ತಯಾರಿಸಲು ಅದನ್ನು ಸಂಸ್ಕರಿಸಲು ಕೂಡ ಏನು ಮಾಡ್ತೀವಿ ಮೆಟಲರ್ಜಿಕಲ್ ವಿಧಾನವನ್ನು ಬಳಸ್ತೀವಿ. ತಾಮ್ರದ ಅದಿರು, ಚಿನ್ನ, ಬೆಳ್ಳಿ, ಸೀಸ, ಸತು ಲೋಹೀಯ ಖನಿಜಗಳ ಕೆಲವು ಉದಾಹರಣೆಗಳಿಗೆ ನಾವು ಹೇಳಬಹುದು. ಲೋಹೀಯ ಖನಿಜಗಳನ್ನು ಸಾಮಾನ್ಯವಾಗಿ ಮಿಶ್ರಲೋಹಗಳನ್ನು ಉತ್ಪಾದಿಸಲು ಬಳಸ್ತೀವಿ. ಇದು ಬಲವಾದಂತಹ ವಸ್ತುವನ್ನು ಉತ್ಪಾದಿಸಲು ಕೂಡ ನಾವು ಬಳಸ್ತೀವಿ. ಆಟೋಮೊಬೈಲ್ ಭಾಗಗಳು, ಬ್ಯಾಟ್ರಿಗಳು, ವಿದ್ಯುತ್ ಘಟಕಗಳಲ್ಲಿ ನಾವು ಲೋಹೀಯ ಖನಿಜಗಳಿಂದ ಮಾಡ್ತೀವಿ. ಇಲ್ಲೆಲ್ಲ ನಾವೇನು ಮಾಡ್ತೀವಿ ಲೋಹೀಯ ಖನಿಜಗಳು ಬಳಸ್ತೀವಿ.
ಈಗ ಅಲೋಹೀಯ ಖನಿಜಗಳು, ಲೋಹವಿಲ್ಲದ ಆದರೆ ಕೈಗಾರಿಕೆಗೆ ಮಹತ್ವ ಹೊಂದಿರುವಂಥ ಖನಿಜಗಳು. ಇವು ಲೋಹ ಅಲ್ಲ, ಆದರೆ ಕೈಗಾರಿಕೆಗೆ ಏನು ಬೇಕು, ಅವಶ್ಯಕವಾಗಿ ಬೇಕು. ಕೈಗಾರಿಕೆಗಳಿಗೆ ಏನೇನು ಬೇಕು ಅಂದರೆ ಮೈಕಾ ಬೇಕು, ಜಿಪ್ಸಮ್ ಬೇಕು, ಲೈಮ್ ಸ್ಟೋನ್ ಬೇಕು, ಗ್ರಾಫೈಟ್ ಬೇಕು, ಪಾಸ್ಪೈಟ್ ಬೇಕು. ಇವೆಲ್ಲ ಏನು ಮಾಡ್ತೀವಿ, ಕೈಗಾರಿಕೆಗಳಿಗೆ ಹೆಚ್ಚಾಗಿ ಬಳಸ್ತೀವಿ. ಅಲೋಹೀಯ ಖನಿಜಗಳು ಅಥವಾ ಲೋಹವಲ್ಲದ ಖನಿಜಗಳು ಯಾವುದೇ ಲೋಹದ ಅಂಶವನ್ನು ಹೊಂದಿರದ ಖನಿಜಗಳಾಗಿವೆ. ಈ ಅಲೋಹೀಯ ಖನಿಜಗಳು ಅಥವಾ ಲೋಹವಲ್ಲದ ಖನಿಜಗಳು ಯಾವುದೇ ಲೋಹದ ಅಂಶವನ್ನು ಹೊಂದಿರದ ಖನಿಜಗಳಾಗಿರ್ತವೆ. ಅವುಗಳು ಯಾವಂದರೆ ಕಾರ್ಬನ್, ಸಲ್ಫರ್, ಫಾಸ್ಫರಸ್ನಂತಹ ಇತರ ಅಂಶಗಳಿಂದ ಕೂಡಿದೆ ಮತ್ತು ವಿವಿಧ ಕೈಗಾರಿಕೆಗಳಲ್ಲಿ ಕೂಡ ನಾವು ಇವನ್ನು ಬಳಸ್ತೀವಿ. ಲೋಹವಲ್ಲದ ಖನಿಜಗಳು ಸುಣ್ಣದ ಕಲ್ಲು, ಜಿಪ್ಸಮ್ಮು, ಮೈಕಾ ಇವುಗಳ ಕೆಲವು ಉದಾಹರಣೆಗಳಾಗಿವೆ. ಲೋಹವಲ್ಲದ ಖನಿಜಗಳಿಗೆ ಉದಾಹರಣೆಗಳು ಯಾವುದಂದರೆ ಸುಣ್ಣದ ಕಲ್ಲು, ಜಿಪ್ಸಮ್ಮು, ಮೈಕಾ ಇವೆಲ್ಲ ಏನು ಲೋಹವಲ್ಲದ ಖನಿಜಗಳಿಗೆ ಉದಾಹರಣೆ. ಸುಣ್ಣದ ಕಲ್ಲು ಸಾಮಾನ್ಯ ಕಟ್ಟಡ ಸಾಮಗ್ರಿಯಾಗಿದೆ. ಸುಣ್ಣದ ಕಲ್ಲು ಒಂದು ಸಾಮಾನ್ಯವಾದಂಥ ಕಟ್ಟಡ ಸಾಮಗ್ರಿಯಾಗಿದೆ. ಇದು ಸಿಮೆಂಟ್ ಮತ್ತು ಡಾಂಬರ್ ತಯಾರಿಕೆಯಲ್ಲಿ ಅತ್ಯವಶ್ಯಕವಾಗಿ ಬಳಸ್ತೀವಿ. ಈ ಖನಿಜಗಳು ಜಾಗತಿಕ ಆರ್ಥಿಕತೆಯ ಪ್ರಮುಖ ಭಾಗವಾಗಿದೆ ಮತ್ತು ವಿವಿಧ ರೀತಿಯ ಕೈಗಾರಿಕೆಗಳಲ್ಲಿ ಕೂಡ ನಾವೇನು ಮಾಡ್ತೀವಿ, ಈ ಖನಿಜಗಳನ್ನು ಬಳಸ್ತೀವಿ. ಪ್ಲಾಸ್ಟರ್, ಡ್ರೈವಾಲ್ ಮತ್ತು ಇತರ ಕಟ್ಟಡ ಉತ್ಪನ್ನಗಳನ್ನು ಜಿಪ್ಸಮ್ನಿಂದ ತಯಾರಿಸಲಾಗುತ್ತದೆ. ಪ್ಲಾಸ್ಟರ್, ಡ್ರೈವಾಲ್, ಇತರ ಕಟ್ಟಡ ಉತ್ಪನ್ನಗಳನ್ನು ಜಿಪ್ಸಮ್ನಿಂದ ಏನು ಮಾಡ್ತೀವಿ, ನಾವು ತಯಾರು ಮಾಡ್ತೀವಿ. ಮೈಕಾವನ್ನು ವಿವಿಧ ಕೈಗಾರಿಕೆಗಳಲ್ಲಿ ಬಳಸ್ತೀವಿ. ಇವುಗಳು ಬಣ್ಣ, ಪ್ಲಾಸ್ಟಿಕ್, ರಬ್ಬರ್ ಇವುಗಳಲ್ಲಿ ಏನು ಮಾಡ್ತೀವಿ, ಮೈಕಾವನ್ನು ಬಳಸ್ತೀವಿ. ಲೋಹವಲ್ಲದ ಖನಿಜಗಳನ್ನು ರಸಗೊಬ್ಬರಗಳು ಮತ್ತು ಇತರ ಕೃಷಿ ಉತ್ಪನ್ನಗಳ ಉತ್ಪಾದನೆಯಲ್ಲಿಯೂ ಬಳಸ್ತೀವಿ. ಲೋಹವಲ್ಲದ ಖನಿಜಗಳನ್ನು ರಸಗೊಬ್ಬರ ಮತ್ತು ಕೃಷಿ ಉತ್ಪನ್ನಗಳಲ್ಲಿ ಕೂಡ ನಾವು ಹೆಚ್ಚಾಗಿ ಬಳಸ್ತೀವಿ. ಲೋಹವಲ್ಲದ ಖನಿಜಗಳು ಹೆಚ್ಚಾಗಿ ಭೂಮಿಯಿಂದ ಗಣಿಗಾರಿಕೆಗೆ ಮಾಡಲಾಗ್ತದೆ. ಲೋಹವಲ್ಲದ ಖನಿಜಗಳು ಹೆಚ್ಚಾಗಿ ನಾವು ಭೂಮಿಯಿಂದ ಗಣಿಗಾರಿಕೆಗೆ ಬಳಸ್ತೀವಿ. ಆದರೆ ಕೆಲವು ರಾಸಾಯನಿಕ ಪ್ರಕ್ರಿಯೆಗಳ ಮೂಲಕವೂ ಕೂಡ ನಾವನ್ನು ರಚನೆ ಮಾಡ್ತೀವಿ. ಭಾರತವು ಕಬ್ಬಿಣದ ಅದಿರಿನ ಹೇರಳವಾದ ಸಂಪನ್ಮೂಲಗಳನ್ನು ಹೊಂದಿದೆ. ಏಷ್ಯಾದಲ್ಲಿ ಕಬ್ಬಿಣದ ಅದಿರಿನ ಅತಿ ದೊಡ್ಡ ಪ್ರದೇಶ ಯಾವುದು ಅಂದರೆ ಅದು ಕಬ್ಬಿಣ. ಏಷ್ಯಾದಲ್ಲಿಯೇ ಕಬ್ಬಿಣದ ಅದಿರಿನ ಅತಿ ದೊಡ್ಡ ಪ್ರದೇಶ ಯಾವುದು ಅಂದರೆ ಅದು ಭಾರತ ಆಗಿರ್ತೈತೆ. ಕಬ್ಬಿಣದ ಅದಿರಿನ ಗಣಿಗಳು ಈಶಾನ್ಯ ಪ್ರಸ್ಥಭೂಮಿ ಪ್ರದೇಶಗಳಲ್ಲಿ ಕಲ್ಲಿದ್ದಲು ಕ್ಷೇತ್ರಗಳಿಗೆ ಸಮೀಪದಲ್ಲಿವೆ. ಇವು ಅವುಗಳ ಪ್ರಯೋಜನ ಕೂಡ ಏನು ಮಾಡ್ತಾ ಇದ್ದಾವೆ, ಹೆಚ್ಚಿಸ್ತಾ ಇದ್ದಾವೆ. ಯಾವ್ಯಾವ ರಾಜ್ಯಗಳು ಅಂತ ಹೇಳಿ ನೋಡ್ರಿ, ಒಡಿಶಾ, ಜಾರ್ಖಂಡ್, ಛತ್ತೀಸ್ಗಢ, ಕರ್ನಾಟಕ, ಗೋವಾ, ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು ರಾಜ್ಯಗಳಲ್ಲಿ ಏನು ಮಾಡಿದೆ, ಒಟ್ಟು ಕಬ್ಬಿಣದ ಅದಿರಿನ ಎಷ್ಟು ಪರ್ಸೆಂಟ್ ಇದೆ ಅಂದರೆ ನಿಕ್ಷೇಪಗಳು 95% ನಿಕ್ಷೇಪಗಳಿವೆ. ಗಣಿಗಳು ಒಡಿಶಾದಲ್ಲಿ ಸುಂದರ್ಗಢ್, ಮಯೂರ್ಭಂಜ್, ಜಾರ್ನಲ್ಲಿನ ಬೆಟ್ಟಗಳ ಸರಣಿಯಲ್ಲಿ ಕಬ್ಬಿಣದ ಅದಿರು ಕಂಡುಬರ್ತವೆ. ಇಲ್ಲಿನ ಪ್ರಮುಖ ಗಣಿಗಳಲ್ಲಿ ಬಾದಂಪಹಾರ್, ಮಯೂರ್ಭಂಜ್ ಅಂತ ಕರಿತೀವಿ, ಕಿರುಬುರು, ಕೆಂಡು ಜಾರ್ ಮತ್ತು ಕಿರುಬುರು ಅಂದರೆ ಕೆಂಡುಜಾರ್ ಮತ್ತು ಬೋನೈ ಅಂದರೆ ಸುಂದರ್ಗಢ್ ಇವುಗಳೆಲ್ಲ ಏನು ಮಾಡಿದ್ವಿ, ಇಲ್ಲೆಲ್ಲ ಗಣಿಗಾರಿಕೆಗಳು ಜಾಸ್ತಿ ಕಂಡುಬರ್ತದೆ. ಇಲ್ಲಿ ಪ್ರಮುಖ ಗಣಿಗಳಲ್ಲಿ ಸಿಂಗ್ಭೂಮ್ ಜಿಲ್ಲೆಗಳಲ್ಲಿ ನೋಮುಂಡಿ ಮತ್ತು ಕೂವಾ ಸೇರಿವೆ. ಇದು ದುರ್ಗ್, ದಾಂತೆವಾರ್ ಮತ್ತು ಬೈಲಾಡಿಲವರೆಗೆ ಏನು ಮಾಡ್ತೇವೆ, ವಿಸ್ತರಿಸಿವೆ ಈ ಗಣಿಗಳು. ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಸಂಡೂರು, ಹೊಸಪೇಟೆ ಪ್ರದೇಶ, ಬಾಬಾ ಬುಡನಗಿರಿ ಬೆಟ್ಟಗಳು, ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ಮತ್ತು ಶಿವಮೊಗ್ಗ, ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಕೆಲವು ಭಾಗಗಳು ಏನು ಮಾಡಿದ್ದಾವೆ, ಈ ಒಂದು ಗಣಿಗಾರಿಕೆಯನ್ನು ನಾವು ಕಾಣ್ತೀವಿ. ಮಹಾರಾಷ್ಟ್ರದ ಚಂದ್ರಪುರ, ಭಂಡಾರ, ರತ್ನಗಿರಿ ಜಿಲ್ಲೆಗಳು, ತೆಲಂಗಾಣದ ಕರೀಂನಗರ್ ಮತ್ತು ವಾರಂಗಲ್ನ ಜಿಲ್ಲೆಗಳು, ಆಂಧ್ರ ಪ್ರದೇಶದ ಕರ್ನೂಲ್, ಕಡಪ, ಅನಂತಪುರ ಜಿಲ್ಲೆಗಳು, ತಮಿಳುನಾಡಿನ ಸೇಲಂ ಮತ್ತು ನೀಲಗಿರಿ ಜಿಲ್ಲೆಗಳು ಇಲ್ಲೆಲ್ಲ ಏನು ಮಾಡ್ತೀವಿ, ಗಣಿಗಾರಿಕೆಯನ್ನು ನೋಡ್ತೀವಿ. ಗೋವಾ ಕಬ್ಬಿಣದ ಅದಿರಿನ ಪ್ರಮುಖ ಉತ್ಪಾದನೆಗೆ ಏನಾಗಿದೆ, ಹೆಸರುವಾಸಿ ಆಗಿದೆ. ಇಲ್ಲಿ ಇಂಧನ ಖನಿಜಗಳು, ಎನರ್ಜಿ ಆ್ಯಂಡ್ ಫುಲ್ ಮಿನರಲ್ಸ್ ನೋಡ್ರಿ. ಶಕ್ತಿ ಉತ್ಪಾದನೆಗೆ ಉಪಯೋಗವಾಗುವ ಖನಿಜಗಳು ಯಾವುದಂದರೆ, ನಾವು ಶಕ್ತಿ ಉತ್ಪಾದನೆಗೆ ಕಲ್ಲಿದ್ದಲು ಬಳಸ್ತೀವಿ, ಅದು ಕೋಲ್ ಅಂತೇಳಿ ಕರಿತೀವಿ. ಪೆಟ್ರೋಲಿಯಂ, ಇದು ಪೆಟ್ರೋಲಿಯಂ ಕೂಡ ನಾವು ಇಂಧನ ಖನಿಜವಾಗಿ ಬಳಸ್ತೀವಿ. ನೈಸರ್ಗಿಕ ಅನಿಲ, ನ್ಯಾಚುರಲ್ ಗ್ಯಾಸ್
ಯುರೇನಿಯಂ, ಥೋರಿಯಂ ಮಾಡ್ತೀವಿ ನಾವು ಶಕ್ತಿ ಉತ್ಪಾದನೆಗಾಗಿ ಬಳಸ್ತೀವಿ. ಅಣುಶಕ್ತಿ ಖನಿಜಗಳು ಯಾವುವು ಅಂದರೆ ಯುರೇನಿಯಂ ಮತ್ತು ಥೋರಿಯಂ, ಇವು ಅಣುಶಕ್ತಿ ಖನಿಜಗಳು ಅಂತ ನಾವು ಕರಿತೀವಿ. ಈಗ ಅಪರೂಪದ ಖನಿಜಗಳು, ಆಧುನಿಕ ತಂತ್ರಜ್ಞಾನ ಮತ್ತು ರಕ್ಷಣೆಗೆ ಅಗತ್ಯ ಇರುವಂತಹ ಅಪರೂಪದ ಖನಿಜಗಳು ಯಾವ ನೋಡ್ರಿ? ಲಿಥಿಯಂ, ಕೋಬಾಲ್ಟ್, ನಿಯೋಡಿಮಿಯಂ, ಇವು ಏನಂತೀವಿ? ಅಪರೂಪದ ಖನಿಜಗಳು ಅಂತ ಕರಿತೀವಿ. ಇವು ಎಲ್ಲೆಲ್ಲಿ ಬಳಕೆ ಮಾಡ್ತೀವಿ ಅಂದರೆ ಬ್ಯಾಟ್ರಿ, ಎಲೆಕ್ಟ್ರಾನಿಕ್ಸ್ ವಾಹನಗಳು, ಎಲೆಕ್ಟ್ರಾನಿಕ್ಸ್ ಇದೆಲ್ಲ ಏನು ಮಾಡ್ತೀವಿ ನಾವು ಈ ಒಂದು ಅಪರೂಪದ ಖನಿಜಗಳು ಬಳಸ್ತೀವಿ. ನಿರ್ಮಾಣ ಖನಿಜಗಳು, ನಿರ್ಮಾಣ ಕಾರ್ಯಗಳಿಗೆ ಬಳಸುವ ಖನಿಜಗಳನ್ನು ನಿರ್ಮಾಣ ಖನಿಜಗಳು ಅಂತ ಕರಿತೀವಿ. ಉದಾಹರಣೆಗೆ ಮರಳು, ಗ್ರಾನೈಟು, ಮಾರ್ಬಲು, ಕ್ವಾರ್ಟ್ಸ್ ಇವೆಲ್ಲ ಏನು ಮಾಡ್ತೀವಿ? ಕಟ್ಟಡಗಳ ನಿರ್ಮಾಣಕ್ಕಾಗಿ ಬಳಸುವಂತಹ ಖನಿಜಗಳಾಗಿರ್ತವೆ ಇವೆಲ್ಲ. ಇಷ್ಟು ಖನಿಜಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಂಡಿವಿ. ಮುಂದಿನ ತರಗತಿಯಲ್ಲಿ ಇದಕ್ಕೆ ಇನ್ನೂ ವಿಷಯ ಇದೆ, ಪಾರ್ಟ್ 2 ಆಗಿ ಮಾಡ್ತೀನಿ. ಪಾರ್ಟ್ 1 ಅಂತ ತಿಳ್ಕೊಡ್ರಿ. ಯಾರೆಲ್ಲ HSTR, GPSTR, PSTR ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ರು ಅವರು ಈ ತರಗತಿಯನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.